ನೋಡ್ರಿ ವಿದ್ಯಾರ್ಥಿಗಳೇ, ಈಗ ಹಿಂದೆ ಭಿನ್ನ ರಾಶಿ ಬಂದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಟೈಮ್ ಉಳಿತಾಯ ಮಾಡ್ಬೇಕಾಗ್ಯದ. ನಾವು ಅವ್ರು ನಿಮ್ಗೆ ಹೆಂಗೆ ಕಲಿಸಿರ್ತಾರ ಅದನ್ನು ಕಲಿಬೇಕು ಕಲಿಬಾರ್ದು, ಯಾವ್ದು ರೀತಿ ಸರಳ ಅನ್ನಿಸ್ತದೆ ನಿಮಗೆ ಅದನ್ನು ನೀವು ಮಾಡ್ರಿ. ತಿಳಿತಲ್ಲ? ಈಗ ನೋಡೋಣ, ಇದನ್ನ ನಾ ತಿಳಿಸ್ತನೋ ಇದನ್ನ ಎಷ್ಟು ವೇಗವಾಗಿ ತಿಳಿಸ್ತಂದ್ರೆ ಮೊದಲಿಂದು ಫಾಸ್ಟ್ OMR ಥಿಯರಿ. ಇದು OMR ಥಿಯರಿ ಭಾಳ ಇಂಪಾರ್ಟೆಂಟ್ ನೋಡ್ಬೇಕು ನೀವು. ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ಉತ್ತರ ಎಷ್ಟು ಬರ್ತದ ಅದನ್ನು ಭಾಳ ಲಕ್ಷ ಕೊಟ್ಟು ನೋಡಬೇಕು. ನೇಮಗಳನ್ನು ನೋಡಬೇಕು. ಬರೀ ನೀವು ಏನು ಮಾಡಬೇಕು, ಸರ್ ಹಿಂಗೆ ಮಾಡಿ ಇಟ್ಟಾರ ಅಂತ ತಿಳ್ಕೊಂಡು ಪಟಕನ ಉತ್ತರ ಇಡ್ಲಿಕ್ಕೆ ಹೋಗಬಾರ್ದು. ನನ್ನ ನೇಮಗಳು ಏನು ಅನ್ನೋದು ನಾ ಹೇಳ್ತಾನು ಲಕ್ಷ ಕೊಟ್ಟು ನೋಡ್ರಿ. ಹಿಂಗಿದ್ದಾಗ ಅಷ್ಟೇ ಉತ್ತರ ಇರಬೇಕು. ನೋಡ್ರಿ, ಎಲ್ಲ ಕಡೆ 4 ಬಂದದ. ಎಸ್, ಒಂದನೇ ರೂಲ್ಸ್ ಕರೆಕ್ಟ್. ಛೇದ ಎಷ್ಟದ? 5 ಅದ. ಅಂದ್ರೆ 5 ಗುಂಪವ ಇಲ್ಲೋ ನೋಡ್ರಿ. 1 2 3 4 5 ಗುಂಪಿರ್ಬೇಕು. ಮ್ಯಾಲೆ ಅಂಶಗಳು ಸಮನಾಗಿ 3 3 3 3 ಅವು 5 ಗುಂಪವ. ಅವಾಗ ಏನು ಮಾಡ್ಬೇಕು ಗೊತ್ತದನು? 5 4 20, ಇದೊಂದು 3, ಇದ್ರ ಉತ್ತರ 23 ಬರ್ತದ. ಉತ್ತರ ಹಾಕಿಬಿಡ್ರಿ. ನೋಡ್ರಿ ಹೆಸರು ನೇಮ್ ಹೆಂಗೆ ಇರ್ಬೇಕನ್ನೋದು. ಛೇದ ಎಷ್ಟದ? 5 ಅದ. 5 ಗುಂಪು ಇರ್ಬೇಕು. ಅಂಕೆಗಳು ಕ್ರಮಬದ್ಧವಾಗಿ 5 ಗುಂಪು. ನೋಡ್ರಿ, ಇಲ್ಲಿ 4 ಅದ, ಇಲ್ಲಿ ಅದ, ಇದು 4 ಅದ, ಇದು 4 ಅದ, ಇದು 4 ಅದ. 5 ಗುಂಪ, 5 4 ಗುಂಪದ. 3 ಗುಂಪನು 5 ಗುಂಪವ ಅಂದಾಗ 5 4 21 23 ಉತ್ತರ ಮಾರ್ಕ್ ಇಟ್ಬಿಡ್ರಿ. ಕಲಾಸ್ ಮುಗಿ. ಇನ್ನು ನಿಮಗೆ ಇದನ್ನು ಹೆಂಗೆ ಕಲಿಸಿರ್ತಾರ ಅನ್ನೋದು ನಾ ತೋರಿಸ್ತಾನೆ. 4.35 ಪ್ಲಸ್ 4.35 ಪ್ಲಸ್ 4.35 ಪ್ಲಸ್ 4.35 ಎಷ್ಟಾದ ನೋಡ್ರಿ? 1 2 3 4 4.35. ಇಲ್ಲಿ ನಿಮಗೆ ಕಲಿಸಿದ ರೀತಿ ನಾ ತಿಳಿಸ್ತೇನೆ. 5 4 20, 1 3 23 5 ಪ್ಲಸ್ 23 5 ಪ್ಲಸ್ 23 5 ಪ್ಲಸ್ 23 5 ಪ್ಲಸ್ 23 5. ಹಿಂಗೆ ನಿಮಗೆ ಕಲಿಸಿರ್ತಾರ. ಗುಂಪು 5 ಅದು. 1 2 3 4 5 ಅದು. ಮ್ಯಾಲಿನೂ ಕೂಡಿಸಿ, ಯಾಕಂದ್ರೆ ಛೇದಗಳು ಸಮನಾಗಿದ್ದಾಗ ಎಷ್ಟು ಇಟ್ಕೋಬೇಕು? 5 ಇಟ್ಕೋಬೇಕು. 23 46 69 4 92 115. ಇನ್ನು 5ರಲ್ಲೇ ಬಾಗಿಸ್ರಿ. 5 1 5 2 10 5 3 15. ಬರೋಬ್ಬರಿ ನಿಮಗೆ ಉತ್ತರ ಈಗ ತಂದಿಟ್ರ ಅವರು ಉತ್ತರ ಸಂಖ್ಯೆ ಹಾಕಿ. ಹಿಂಗೆ ನೀವು ಟೈಮ್ ಪಾಸ್ ಮಾಡ್ಕೋತ ಆದ್ರೆ ನಡೆಯಂಗಿಲ್ಲ. ಇದು ಫಾಸ್ಟ್ ಮೆಥಡ, ಇದು ರೀತಿ ಮೆಥಡ. ಇನ್ನೊಂದು ರೀತಿ ಒಳಗೆ 3ನೇ ರೀತಿ ನಾ ತಿಳಿಸ್ತಾನೆ. 3ನೇ ರೀತಿ ನೋಡಿ, 4.53 5/3 ಎಷ್ಟು ಗುಂಪವ ನೋಡ್ರಿ, ಎಣಸ್ರಿ. 1 ಗುಂಪು, 2 ಗುಂಪು, 3 ಗುಂಪು, 4 ಗುಂಪು, 5 ಗುಂಪು. ನೋಡಿ, 5 ಗುಂಪು. ಹೌದಾ? ಇನ್ನೊಂದು ರೀತಿ 5 4 20, 1 3 23 5 ಗುಂಡ್ಲೆ 5ರಲ್ಲೇ ಛೇದು 1 ಇಟ್ಟು ಬಿಡ್ರಿ. ಈ 5 ಹೊತ್ತು, ಈ 5 ಹೊತ್ತು ಎಷ್ಟು ಬಂತಿದ್ರ ಉತ್ತರ? 23 ಬಂತು. ಇದು ಒಂದು ರೀತಿ ಒಳಗೆ ಮಾಡ್ರಿ. ಇದು 3ನೇ ರೀತಿ. ಇದು ಎಷ್ಟನೇ ರೀತಿ? ಅದು 3ನೇ ರೀತಿ. ಆಮೇಲೆ ಇನ್ನೊಂದು ರೀತಿ ಒಳಗೆ ತೋರಿಸ್ತೇನೆ ನಾನು. ಇದು 4th ಮೆಥಡ್. 4.35 ಗುಂಡ್ಲೆ 5 ಬರೋಬ್ಬರಿ. ಇದನ್ನು 2 ಗುಂಪು ಮಾಡಿ. 4 ಗುಂಡ್ಲೆ 5 ಪ್ಲಸ್ ಭಿನ್ನರಾಶಿ ಎಷ್ಟದ? 3/5 3/5 ಗುಂಡ್ಲೆ 5. ಛೇದ ಎಷ್ಟು ಇಟ್ಕೋಬೇಕು? 5 4 ಎಷ್ಟು? 20 ಪ್ಲಸ್ ಈ 5 ಹೊತ್ತು, ಆಮೇಲೆ ಈ 5 ಹೊತ್ತು, ಈ 3 ಇದ್ರಾಗ ತಂದು ಇಟ್ಕೋರಿ. ಬರೋಬ್ಬರಿ ಎಷ್ಟು ಬಂತು? 23. ನೋಡಿ, ಎಷ್ಟೇ ರೀತಿ ಒಳಗೆ ಗಣಿತಗಳನ್ನು ನಾವು ಮಾಡ್ಬೋದು. ನೋಡಿ, ಈ ರೀತಿ ಮಾಡೋದು ಬಹಳ ತಪ್ಪಂತ ಅಲ್ಲ, ಟೈಮ್ ಹಾಳ. ಈಗ ಕಂಪ್ಯೂಟರ್ ಯುಗ, ಈಗ ಬಹಳ ವೇಗವಾಗಿ ಕಲಿಬೇಕಾದ ಗಣಿತಗಳು.
ಈಗ ಅದನ್ನು ಆ ರೀತಿ ಒಂದು 3ನೇದು ಕೊಟ್ಟೊಂದು ಮಾಡಿರಿ, ನಿಮಗೆ ಈಸಿಯಾಗಿ ಮಾಡಿ ನೋಡ್ರಿ ಹೆಂಗೆ ಬಂದದು ಉತ್ತರ. ಹಾಂ, ನಿಮಗೆ ಬಂದಿತ್ತಂದ್ರೆ ಉತ್ತರ ಬಂದಿತ್ತಂದ್ರೆ ಓಕೆ. ಈಗ ನಾನು ತಿಳಿಸ್ತೀನಿ. 1 2 3 ಗುಂಪವ, ಛೇದ್ ಎಷ್ಟದ 3 ಅದ, 3 ಗುಂಪವ ಕರೆಕ್ಟ್ ಆಯ್ತು. 8ಗಳು 3 ಅವ ಕರೆಕ್ಟ್ ಆಯ್ತು. 2ಗಳು 3 ಅಂದ್ರೆ 8 3 24, 1 2 26 ಇದ್ರ ಉತ್ತರ ಬಂತು. 26 ಎಲ್ಲಿರ್ತದೆ ಅದಕ್ಕೆ ಉತ್ತರ ಹಾಕಿಬಿಡ್ರಿ. 3 8 24, 25, 26 ಅದ್ರ ಉತ್ತರ ನೋಡ್ರಿ ಹೆಂಗದ. ಎಲ್ಲ ನೀವು ಕೂಡ್ಸ್ಕೋತ ಕೂಡಬಾರ್ದು, ಹಿಂಗೆ ಮಾಡ್ಕೋತ ಕೂಡಬಾರ್ದು ಹಿಂಗೆ. ಮತ್ತೆ ನೀವು ನವೋದಯ ಸೈನಿಕ್ ಸ್ಕೂಲ್ ಹುಡುಗರು ಅಂದ್ರೆ ಹೆಂಗೆ ಎಕ್ದಮ್ ಶಾರ್ಪ್ ಮೈಂಡ್ ಬೇಕು. ಇದನ್ನು ನಾವು ನಿಮಗೆ ಬ್ರೈನಕ್ಕೆ ಮೆಡಿಷನ್ ಹಾಕ್ಲಿಕ್ಕೆ ಹತ್ತನ ವಿಡಿಯೋದಾಗ ಅದನ್ನು ಕಲೀರಿ. ನೋಡ್ರಿ 8 3 24, 1 2 26 ಉತ್ತರ ಇಟ್ಬಿಟ್ರಿ, ರೈಟ್ ಆಯ್ತು. ಆಮೇಲೆ ಯಾವ ನಿಯಮಗಳು ಇರಬೇಕು? ಛೇದ್ ಎಷ್ಟದ? 3 ಅದ, 3 ಗುಂಪದ. 8ಗಳು ಎಷ್ಟೋ? 3 ಅವ. 2ಗಳು ಎಷ್ಟೋ? 3 ಅವ. ಅಂದ್ರೆ 8 3 24, 1 2 26 ಇಟ್ಟು ಬಿಡ್ರಿ. ಇನ್ನೊಂದು ರೀತಿ ನೋಡ್ರಿ, 8 ಪೂರ್ಣಾಂಕ 2 3 ಎಷ್ಟು ಗುಂಪವ? 3 ಗುಂಪವ. ಆಮೇಲೆ 8 ಗುಂಡ್ಲೆ 3 ಪೂರ್ಣ ಸಂಖ್ಯೆಗೆ ಗುಣಾಕಾರ ಮಾಡ್ರಿ. ಆಮೇಲೆ ಇದಕ್ಕೆ ಮಧ್ಯಂತರ ಚಿಹ್ನ ಹಾಕಿ ಇದಕ್ಕೆ ಒಂದು ಗುಣಾಕಾರ ಮಾಡ್ರಿ. 3ಲೆ ಛೇದ ಈ 3 ಹೊತ್ತು, ಈ 3 ಹೊತ್ತು, ಇದ್ರ ಉತ್ತರ 2 ಬಂತು. ಇದ್ರದ್ದು 8 3 24 ಬಂತು. ಪ್ಲಸ್ 2 ತಗೋರಿ, ಅದನ್ನು ಎಷ್ಟು ಬಂತು? ಇದ್ರ ಉತ್ತರ 26 ಬಂತು. ಆಮೇಲೆ ಇನ್ನೊಂದು ರೀತಿ ಒಳಗೆ ಮಾಡ್ರಿ, ನಿಮಗೆ ತಿಳಿಲಿಲ್ಲ ಅಂದ್ರೆ 8 ಪೂರ್ಣಾಂಕ 2 3 ಗುಂಡ್ಲೆ 3 ಗುಂಪವ. 8 3 24, 1 2 26 ತಳ 3ಲೆ ಗುಣಾಕಾರ ಮಾಡ್ರಿ. ಛೇದ 1 ಇಡ್ರಿ. ಈ 3 ಹೊತ್ತು, ಈ 3 ಹೊತ್ತು, ಉತ್ತರ ಎಷ್ಟು ಬಂತು? 26 ಬಂತು. ಯಾವುದೇ ರೀತಿ ಗಣಿತ ಕಲಿಯೋದು ನೀವು ಹೆಂಗೆ, ಎಷ್ಟು ರೀತಿ ಒಳಗೆ ನಾ ಗಣಿತ ಕಲಿಸ್ತೀನಿ ಅದು ಭಾಳ ಇಂಪಾರ್ಟೆಂಟ್. ಇಂಥ ಸೀರಿಯಲ್ಗಳು ನೀವು ನೋಡಿಬಿಟ್ರಿ ಅಂತಂದ್ರೆ ನಿಮಗಿದು ಒಂದು ಸ್ವಲ್ಪ ಇಂಟ್ರೆಸ್ಟ್ ತಗೋತಂದ್ರೆ ಎಲ್ಲ ಗಣಿತಗಳನ್ನು ಬಾಯಲೆ ಮಾಡ್ಬೋದು. ಸರಳ ಬಡ್ಡಿ ಮಾಡ್ಬೋದು, ಆಮೇಲೆ ವರ್ಗ ಸಂಖ್ಯೆಗಳನ್ನು ಮಾಡ್ಬೋದು. ಮಲ್ಲಿ ಇಂಟ್ರೆಸ್ಟದಿಂದ ಕ್ಲಾಸನ್ನು ನೋಡ್ರಿ ನೀವು. ಭಾಳ ಅಂದ್ರೆ ಭಾಳ. ಏನು ದಶಮಾಂಶ ಗುಣಾಕಾರ ನೀವು ಸರಳೀಕರಣದು ಮಾಡಾಗ ಲೆಕ್ಕನೇ ಮಾಡೋದು ಬೇಡ. ಇದ್ರ ಉತ್ತರ ಇಷ್ಟು ಬರ್ತದೆ. ಆಮೇಲೆ ಮುಂದಿನ ಸ್ಟೆಪ್ ಹಿಂಗೆ ಹಚ್ಕೋಬೇಕು. ಇದ್ರ ಉತ್ತರ ಇಷ್ಟು ಬರ್ತದೆ. ಯಾಕೆ ಬರ್ತದೆ? ನೀವು ಲಕ್ಷ ಕೊಟ್ಟು ನೋಡ್ರಿರ್ತೀರಿ ಅಂತ ಬರ್ತದೆ. ನಾ ಶಾಣೆ ಅಲ್ಲ. ಸ್ವಲ್ಪ ಆ್ಯಸ್ ಎ ಟೀಚರ್ ಅಂದರೆ ಫೋಟೋಗ್ರಾಫರ್, ನೀವು ಕಣ್ಣು ತೆಗೆದು ಚೆಂದಂಗೆ ನಕ್ಕೋತ್ ಕೂತಾಗ ನಾ ಹೊಡೆದೆ ಅಂದ್ರೆ ಫಸ್ಟ್ ಕ್ಲಾಸ್ ಫೋಟೋ ಬರ್ತದೆ. ಕಣ್ಣು ಮುಚ್ಚಿ ಎತ್ತರ ಮಾರಿ ಮಾಡ್ಕೊಂಡು ಕೂತಿದ್ರೆ ಹಂಗೆ ಬಂದು ಬಿಡ್ತದೆ ಅದು. ಇಲ್ಲಿ ಇದ್ರೆ ಈ ಕ್ಯಾಮ್ರಾದ ಮುಂದೆ ನೀವು ಮಾರಿ ಹೆಂಗೆ ಮಾಡ್ತೀರಿ ಹಾಗೆ ಖುಷಿದಿಂದ ಕೂತ್ರಿ ಅಂದ್ರೆ ಖುಷಿಯಿಂದ ಫೋಟೋ ಬರ್ತದೆ. ಆಮೇಲೆ ಎತ್ತರ ಕೂತಿದ್ರಿ ಅಂದ್ರೆ ಹಾಗೆ ಹೊಡಿತದೆ ಅದು ಫೋಟೋ. ಇದು ಕ್ಯಾಮ್ರಾ. ಇದು ನೀವು ವಿದ್ಯಾರ್ಥಿಗಳು ಕಲಿಬೇಕನ್ನೋದು ಛಲ ಬೇಕು. ವಿಡಿಯೋಗಳನ್ನು ಸೈಲೆಂಟಾಗಿ ಕೂತು ನೋಡ್ರಿ ನೀವು. ಮುಂದಿನ ಗಣಿತಗಳು ತಾವೇ ಬರ್ತಾವ. ಮತ್ತು ಕ್ಲಾಸ್ನಾಗ ಹಿಂಗೆ ಕಲಿಸ್ತದೆ. ಆಮೇಲೆ ರೀಡಿಂಗ್ ಬರ್ತದೆ, ಗದ್ಯ ಭಾಗ ಬರ್ತಾವೆ, ಎಲ್ಲ ಬರ್ತಾವೆ. ಆದ್ರೆ ಕ್ರಮಬದ್ಧವಾಗಿ ಬರ್ತಾವೆ. ಈಗ ನಿಮ್ಮ ವೆಕೇಶನ್ ಕ್ಲಾಸ್ ನಡೆದದೀಗ. ಇದನ್ನೆಲ್ಲ ಚೆನ್ನಾಗಿ ಒಂದು ಫೇರ್ ಮಾಡಿ ನೋಟ್ಬುಕ್ ಮಾಡಿರಿ. ನೋಡ್ರಿ ಇಂಥ ಗಣಿತಗಳನ್ನು ಹೆಂಗೆ ಎಷ್ಟು ನಮೂನೆ ರೀತಿ ಒಳಗೆ ನಾ ಗಣಿತ ಕಲಿಸ್ತೀನಿ ಅನ್ನೋದು ನೋಡ್ರಿ. ನೋಡಿ ಮುಂದಿನ ಗಣಿತಗಳನ್ನು ಮಾಡಿರಿ. ಈಗ ರಿಪೀಟ್ ಹಾಕೋತ್ ಬರ್ಲಿಕ್ಕೆ ಹತ್ತದ ಅಭ್ಯಾಸ ಇದು. ಈಗ ಆ ಹಿಂದಿನ ವಿಡಿಯೋದಾಗ ಹೆಂಗೋ ಕಲಿಸಿದ್ರು ಸರ್ ಅಂತ ಬರ್ತದ. ಈಗ ಹೆಂಗೆ ಕಲಿಸಿದ್ರು ಅಂತ ಬರ್ತದ. ಈಗ ನಿಮ್ಮ ತಲೆಯಾಗಿ ಬರ್ತದೆ, ಹಿಂಗೆ ಕಲಿಸಿದ್ರು ಸರ್, ಅವಾಗ ಹಂಗೆ ಕಲಿಸ್ತಾರಂತ ಬರ್ತದೆ. ಯಾಕೆ ಇನ್ನೂ ಅವಾಗ ನಿಮ್ಮ ಮೈಂಡ್ ಕೆಲಸ ಮಾಡ್ತಿರಂಗಿಲ್ಲ. ಈಗ ನಿಮ್ಮ ಮೈಂಡ್ ಕೆಲಸ ಮಾಡ್ತಿರ್ತದ. ಇದನ್ನು ಉಪಯೋಗ ತಗೋರಿ. ಚೆಂದಾಗಿ ನೋಡ್ರಿ ನಾ ಹೆಂಗೆ ಕಲಿಸಿನ ಅನ್ನೋದು ನೋಡಿಕೊಂಡು ನೀವು ಉತ್ತರ ತೆಗೀರಿ. ಉತ್ತರ ನೋಡ್ರಿ, ಚೆನ್ನಾಗಿ ರಿಪೀಟ್ ಅಭ್ಯಾಸ ಮಾಡಿರಿ. ಯಾಕೆ ಪಾಸ್ ಆಗಲ್ಲ?